ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆಯ ಕದನ ಮುಕ್ತಾಯ ಆಗಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಗೊಂದಲ ಹಾಗೂ ಹಾಡಾಗಲೇ ಹಣವನ್ನು ಹಂಚಿದ್ದು ಹೊರತುಪಡಿಸಿದರೆ ಬಹುತೇಕವಾಗಿ ಶಾಂತ ರೀತಿಯಿಂದ ಮತದಾನ ಮುಕ್ತಾಯ ಆಗಿದೆ. 9 ಅಭ್ಯರ್ಥಿಗಳ ಹಣೆಬರ ಇವತ್ತು ಮತಗಟ್ಟೆಯಲ್ಲಿ ಭದ್ರವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸರತಿ ಸಾಲಿನಲ್ಲಿ ಒಂದು ಮತ ಚಲಾವಣೆ. 9 ಅಭ್ಯರ್ಥಿಗಳ ಹಣೆಬರಹ ಇವಿಎಂಗಳಲ್ಲಿ ಭದ್ರ. ತಂದೆಯ ಸಮಾಧಿಗೆ ಮಂಡಿಯೂರಿ ನಮಸ್ಕರಿಸಿದ ಬಳಿಕ ಮತದಾನ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಪತ್ನಿ ಹಾಗೂ ಕುಟುಂಬಸ್ಥರ ಜೊತೆಗೆ ಹಳದಿ ಶಾಲು ಧರಿಸಿ ಬಂದು ತನ್ನ ಹಕ್ಕು ಚಲಾಯಿಸಿದ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂಟಿಮಠ. ಬೆಳ್ಳಂಬೆಳಗ್ಗೆ ಸಾಲು ಸಾಲಾಗಿ ಬಂದು ಮತ ಹಾಕಿದ ವೃದ್ಧರು, ಸಖಿ ಮತಗಟ್ಟೆಯಲ್ಲಿ ಸಾಲು ಸಾಲಾಗಿ ಬಂದು ತಮ್ಮ ಹಕ್ಕು ಚಲಾಯಿಸಿದ ಕಾಲೇಜು ವಿದ್ಯಾರ್ಥಿನಿಯರು. ಇನ್ನೊಂದೆಡೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಾಡಹಗಲೇ ಜನ ಕಾಂಚನದ ಹಂಚಿಕೆ. ಹಣ ಹಂಚಲು ಬಂದ ಕಾರಿಗೆ ಮುಗಿಬಿದ್ದ ಜನರು. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ಕ್ಷೇತ್ರದ ಮತದಾನದ ಸಂದರ್ಭದಲ್ಲಿ. ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಅದರ ಜೊತೆಗೆ ಇತರೆ 7 ಅಭ್ಯರ್ಥಿಗಳು ಸೇರಿ ಒಟ್ಟು 9 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತುಂಬಾನೇ ಕುತೂಹಲ ಮೂಡಿಸಿದ್ದ ಬಾಗಲಕೋಟೆ ಉಪಚುನಾವಣೆಯ ಮತದಾನ ಅಂತ್ಯವಾಗಿದೆ. ಅಭ್ಯರ್ಥಿಗಳ ಹಣೆ ಬರಹ ಇವಿಎಂನಲ್ಲಿ ಭದ್ರವಾಗಿದೆ. ಬೆಳಗ್ಗೆ 7ಕ್ಕೆ ಆರಂಭವಾದ ಮತದಾನದಲ್ಲಿ ಬಿಸಿಲು ಬರುವ ಮುನ್ನವೇ ವೃದ್ಧರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂಟಿಮಠ ತಮ್ಮ ಪತ್ನಿ ರಾಜೇಶ್ವರಿ ಹಾಗೂ ಕುಟುಂಬಸ್ಥರೊಂದಿಗೆ ಮತಗಟ್ಟೆ ಸಂಖ್ಯೆ 166ರಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ದುಡ್ಡು ತಗೊಂಡು ಕೂಡ ನಾನು ಅನೇಕ ಮತಕ್ಷೇತ್ರಗಳಲ್ಲಿ ನೋಡಿದ್ದೇನೆ. ದುಡ್ಡು ಭಾಳ ಖರ್ಚು ಮಾಡಿದವರು ಸೋತಿದ್ದಾರೆ, ಕಡಿಮೆ ಖರ್ಚು ಮಾಡಿದವರು ಗೆದ್ದಿದ್ದಾರೆ. ಜನ ಇವರ ಪಾಪದ ದುಡ್ಡನ್ನು ತಗೊಂಡು ಒಂದು ಪುಣ್ಯದ ಕೆಲಸಕ್ಕೆ ಬಳಸಿ ಮತ ಹಾಕೋದು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಯೋಗ್ಯ ಅಭ್ಯರ್ಥಿಗೆ ಹಾಕ್ತಾರೆ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ. ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾವಾಣ್ಗೆ ಕುಟುಂಬ ಸಮೇತ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬಿಜೆಪಿ ಎಂಎಲ್ಸಿ PH ಪೂಜಾರ ಕೂಡ ಪತ್ನಿ ಮಕ್ಕಳೊಂದಿಗೆ ಬಂದು ಮತಗಟ್ಟೆ 149ರಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಇಬ್ಬರು ನಾಯಕರು ಬಿಜೆಪಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿನಿಯರು ಬೂತ್ ನಂಬರ್ 195ರಲ್ಲಿ ಸಖಿ ಮತಗಟ್ಟೆಯಲ್ಲಿ ಸರತಿ ಸಾಲಲ್ಲಿ ಬಂದು ಮತ ಚಲಾಯಿಸಿದ್ರು. ಮೊದಲ ಮತದಾರರು ಖುಷಿಯನ್ನ ಹಂಚಿಕೊಂಡ್ರು. ಇದರ ಜೊತೆಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಡಹಗಲೇ ಕಾಂಚನ ಸದ್ದು ಮಾಡಿದ ಘಟನೆ ಕೂಡ ನಡೆಯಿತು. ಬಾಗಲಕೋಟೆಯ ವಾಂಬೆ ಕಾಲೋನಿ, ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಕಾಂಗ್ರೆಸ್ ಮುಖಂಡ ಜಾಫರ್ ಬೇಫಾರಿ ಹಾಡಹಗಲೇ ನಡು ರಸ್ತೆಯಲ್ಲಿ ಹಣ ಹಂಚಿದ್ದಾರೆ. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಫ್ಲೈಯಿಂಗ್ ಸ್ಕ್ವಾಡ್ ವಿಠಲ್ ನಾಯಕ್ ಆತನ ವಿರುದ್ಧ ನವನಗರ ಠಾಣೆಯಲ್ಲಿ FIR ಮಾಡಿದ್ದಾರೆ. ಇದೇ ಕಾಲೋನಿಯಲ್ಲಿ ಕಾಂಗ್ರೆಸ್ ಸ್ಥಳೀಯ ಮುಖಂಡರು ಕಾರು ತೆಗೆದುಕೊಂಡು ಹೋಗಿ ಮತದಾರರಿಗೆ ಹಣ ಹಂಚಲು ಹೋದಾಗ ಕಾರಿಗೆ ಮುಗಿಬಿದ್ದ ಘಟನೆ ಆಯಿತು. ಇನ್ನು ಅಮೀನಗಡ ಪಟ್ಟಣದಲ್ಲಿ ಮತ ಹಾಕಲು ಬಂದ ವೃದ್ಧೆ ಕುಸಿದು ಬಿದ್ದ ಘಟನೆ ಕೂಡ ನಡೆದಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ನೀಡಿದ್ದಾರೆ. ಇನ್ನು ಬಾಗಲಕೋಟೆಯ ದೇವರಾಜ ಅರಸು ಹಿಂದುಳಿದ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಮತದಾನ ಮಾಡೋಕೆ ಬಿಟ್ಟಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಸ್ಥಳಕ್ಕೆ ABVP ಕಾರ್ಯಕರ್ತರು ಹೋಗಿದ್ರು. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ CEO ಶಶಿಧರ್ ಕುರೇರಾ ಭೇಟಿ ನೀಡಿ ಪರಿಸ್ಥಿತಿಯನ್ನ ವಿಚಾರಿಸಿದ್ರು. ಆಗ ಒಬ್ಬ ವಿದ್ಯಾರ್ಥಿನಿಯದು ಮಾತ್ರ ವೋಟಿಂಗ್ ಪವರ್ ಇದ್ದು ಆಕೆ ಮತದಾನ ಮಾಡಿದಾಳೆ, ಉಳಿದ ವಿದ್ಯಾರ್ಥಿನಿಯರಿಗೆ ಮತದಾನ ಇಲ್ಲ, ಯಾವುದೇ ಗೊಂದಲವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ತಂದೆಯ ಸಮಾಧಿಗೆ ನಮಸ್ಕರಿಸಿದ ಬಳಿಕ ಮತಗಟ್ಟೆಗೆ ಬಂದ ಉಮೇಶ್ ಮೇಟಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೆಲ್ಲ ಆರೋಪ ಮಾಡಿ ಪ್ರಚಾರ ಮಾಡ್ತಾ ಇದ್ರು. ಬಿಜೆಪಿ ಮಾಡಿದ್ರು, ಏನಾದ್ರು ಪರಿಣಾಮ ಬೀರತ್ತ? ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡ ನನಗೆ ಇವತ್ತು ಇಷ್ಟು ಪರವಾಗಿದೆ. ನನಗೆ ಆಸೆ ಬರೋದು ಈ ಹಣ ಹಂಚಿದಾರೆ ಅಲ್ಲ, ಹಂಗ ಆರೋಪ ಮಾಡಕ್ಕೆ ಅವ್ರಿಗೆ ಮಾಡೋಲ್ಲ ಸರ್ಕಾರ ಇದೆ. ಒಟ್ನಲ್ಲಿ ಕುತೂಹಲ ಮೂಡಿಸಿರುವ ಬಾಗಲಕೋಟೆ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಎಲ್ಲವೂ ಮುಗಿದಿದೆ. ಮತದಾರರ ಹಣೆ ಬರಹ ಇವಿಎಂನಲ್ಲಿ ಭದ್ರವಾಗಿದ್ದು ಜಯಮಾಲೆ ಯಾರ ಕೊರಳಿಗೆ ಬೀಳಲಿದೆ ಅನ್ನೋದು ಮೇ 4ರ ಫಲಿತಾಂಶದ ದಿನ ತಿಳಿಯಲಿದೆ. ಬಾಗಲಕೋಟೆಯಿಂದ ಸೋಮಶೇಖರ್, ಜಿ ಕನ್ನಡ ನ್ಯೂಸ್.